ಹಲೋ ಗೈಸ್, ಎಲ್ಲರಿಗೂ ಕೂಡ ಕ್ಲೆವರ್ಮೆಂಟ್ ಚಾನಲ್ಗೆ ಸುಸ್ವಾಗತ. ಸೊ ಫಸ್ಟ್ ರೌಂಡು ರಿಸಲ್ಟ್ ಆಗಲೇ ರಿಲೀಸ್ ಆಗಿದೆ. ಬರೀ ರಿಸಲ್ಟ್ ಒಂದೇ ಅಲ್ಲ, ಎಲ್ಲ ಕೋರ್ಸಸ್ಗೂ ಕೂಡ ಸ್ಕೆಡ್ಯೂಲ್ಸ್ ಅಂದರೆ ಫಸ್ಟ್ ರೌಂಡು ಹೆಂಗೆ ಪ್ರೊಸೀಡ್ ಆಗುತ್ತೆ, ಯಾವತ್ತು ಏನೇನು ಪ್ರೋಸೆಸ್ ನಡೆಯುತ್ತೆ ಅಂತ ಎಲ್ಲದೂ ಕೂಡ ಇದೆ ರಿಲೀಸ್ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿ ಕೂಡ ಯಾವಾಗ ಶುರು ಆಗುತ್ತೆ ಅಂತ ಎಲ್ಲದೂ ಕೂಡ ಕೊಟ್ಟಿದ್ದಾರೆ. ಸೊ ನಾವು ನೋಡೋದಾದರೆ ಇಂಜಿನಿಯರಿಂಗ್ ಸೀಟ್ಗಳಿಗೆ ನೋಡಿ, ಚಾಯ್ಸ್ ಎಂಟ್ರಿ ಯಾವತ್ತಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಇವತ್ತೇ ಆಲ್ಮೋಸ್ಟ್ ಇವತ್ತಿಂದ ಮಧ್ಯಾಹ್ನ 2 ಅಂದರೆ ರಿಸಲ್ಟ್ ರಿಲೀಸ್ ಆಗಿರೋದೇ 4 ಗಂಟೆಗೆ. ಸೊ ಇವಾಗ 4 ಗಂಟೆಯಿಂದ ನೀವು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ಬೋದು. ಸೊ ಹಾಗಾದರೆ ನೀವು ನೋಡಿ, ಲಾಸ್ಟ್ ಡೇಟ್ ಟು ಡೌನ್ಲೋಡ್ ಏನಪ್ಪ ಕನ್ಫರ್ಮೇಷನ್ ಸ್ಲಿಪ್ ಆ್ಯಂಡ್ ಶುಲ್ಕ ಪಾವತಿ. ಸೊ ಲಾಸ್ಟ್ ಡೇಟ್ ಯಾವತ್ತಪ್ಪ ಅಂದರೆ 8ನೇ ತಾರೀಕು ತನಕ. ಸೊ ಅದ್ರ ಜೊತೆಗೆ ಚಾಯ್ಸ್ ಕಾಲೇಜ್ನಲ್ಲಿ ವರದಿ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಯಾವುದಪ್ಪ ಅಂತಂದರೆ 9ನೇ ತಾರೀಕು ಸಂಜೆ 6 ಗಂಟೆ ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿಮಗೆ ಚಾಯ್ಸ್ ಎಂಟ್ರಿಗೆ 2 ದಿನ ಕೊಡೋದು ಬದಲು ಇವತ್ತಿಂದನೇ ಚಾಯ್ಸ್ ಎಂಟ್ರಿ ಶುರು ಮಾಡ್ಕೊಂಡು, ಸೊ ನಿಮಗೆ ಲಾಸ್ಟ್ ಡೇಟು 8, ಕಾಲೇಜಿಗೆ ವರದಿ ಮಾಡ್ಕೊಳ್ಳೋಕ್ಕೆ ಲಾಸ್ಟ್ ಡೇಟ್ ಯಾವಾಗ 9. ಇದು 8 ಏನಕ್ಕೆ? ಬ್ಯಾಂಕಲ್ಲಿ ಫೀಸ್ ಕಟ್ಟೋದಕ್ಕೆ. 9 ಯಾವುದಕ್ಕೆ? ಕಾಲೇಜ್ಗೆ ಹೋಗಿ ನೀವು ವರದಿ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟು. ಸೊ ಇದು ಇಂಜಿನಿಯರಿಂಗ್. ಆದರೆ ಕೃಷಿ ವಿಜ್ಞಾನ, ವೆಟರ್ನರಿ, ಬಿ ಫಾರ್ಮಾ ಮತ್ತು ಫಾರ್ಮಡಿ. ಸೊ ಬಿ ಫಾರ್ಮಡಿ ಇವ್ರಿಗೆಲ್ಲ 4ನೇ ತಾರೀಕಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ 11 ಗಂಟೆಯಿಂದ. ಸೊ ಇವ್ರಿಗೆ ನೋಡಿ, ಯಾವಾಗ ಲಾಸ್ಟ್ ಡೇ ಪೇಮೆಂಟ್ ಮಾಡೋದಕ್ಕೆ ಬ್ಯಾಂಕಲ್ಲಿ ಅಂದರೆ 8ನೇ ತಾರೀಕು, ಜೊತೆಗೆ 9ನೇ ತಾರೀಕು ಸಂಜೆ 6 ಗಂಟೆ ಸೇಮ್ ಇವ್ರಿಗೂ ಕೂಡ ಲಾಸ್ಟ್ ಡೇಟು. ಕೆ ಎ ಮತ್ತು ಕಾಲೇಜ್ಗೆ ಎರಡಕ್ಕೂ ಕೂಡ ವರದಿ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂದರೆ 9ನೇ ತಾರೀಕು. ಯೋಗ, ನ್ಯಾಚುರೋಪತಿ, ಸೊ ಆರ್ಕಿಟೆಕ್ಚರ್ ಇವ್ರಿಗೆಲ್ಲ 5ನೇ ತಾರೀಕಿಂದ ಶುರುವಾಗುತ್ತೆ ಚಾಯ್ಸ್ ಎಂಟ್ರಿ. ಸೊ 5ನೇ ತಾರೀಕಿಂದ ಶುರುವಾಗಿ ಚಾಯ್ಸ್ ಎಂಟ್ರಿ ಮಧ್ಯಾಹ್ನ 1 ಗಂಟೆಯಿಂದ 11ನೇ ತಾರೀಕು ತನಕ ಇರುತ್ತೆ. ಯಾರಿಗೆ? ಯೋಗ, ನ್ಯಾಚುರೋಪತಿ, BPO, ಅಲೈಡ್ ಹೆಲ್ತ್ ಸೈನ್ಸಸ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸ್ಗಳಿಗೆ. ಎಲ್ಲಿ ತನಕ ಅಂದರೆ 12ನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ನೀವು ಕಾಲೇಜ್ಗೆ ಮತ್ತು KAಗೆ ವರದಿ ಮಾಡ್ಕೊಳ್ಳೋದಕ್ಕೆ. ಸೊ BSc ನರ್ಸಿಂಗು ಇವ್ರಿಗೆ 6ನೇ ತಾರೀಕಿಂದ ಶುರುವಾಗುತ್ತೆ ಚಾಯ್ಸ್ ಎಂಟ್ರಿ ಬೆಳಗ್ಗೆ 11 ಗಂಟೆಯಿಂದ ಅಪ್ ಟು ಎಲ್ಲಿ ತನಕ ಇರುತ್ತೆ? 11ನೇ ತಾರೀಕು ತನಕ ಇರುತ್ತೆ. ಸೊ ನೋಡಿ, ಲಾಸ್ಟ್ ಡೇಟ್ ವರದಿ ಮಾಡ್ಕೊಳ್ಳೋದಕ್ಕೆ 12ನೇ ತಾರೀಕು ಸಂಜೆ 6 ಗಂಟೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನೋಡಿ, ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಮತ್ತು ಹೋಮಿಯೋಪತಿ ಸೀಟ್ಗಳಿಗೆ ನೋಡಿ ಬೆಳಗ್ಗೆ 11 ಗಂಟೆ. ಯಾವುದು? 7ನೇ ತಾರೀಕಿಂದ ಚಾಯ್ಸ್ ಎಂಟ್ರಿ. ಯಾಕಪ್ಪ ಅಂದರೆ MCC ನ್ಯಾಷನಲ್ ಲೆವೆಲ್ ಕೌನ್ಸಿಲಿಂಗ್ ಜೊತೆ ಕೀಪ್ ಅಪ್ ಮಾಡೋದಕ್ಕೆ, ಸೇಮ್ ಡೇಟ್ ಮಾಡೋದಕ್ಕೆ 7ನೇ ತಾರೀಕಿನಿಂದ 11ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಯಾವುದು ವರದಿ ಮಾಡ್ಕೊಳ್ಳೋದಕ್ಕೆ? 12ನೇ ತಾರೀಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಏನು ಮಾಡಬೇಕಪ್ಪ ಅಂತಂದರೆ 8ನೇ ತಾರೀಕು ಒಳಗೆ ನೀವೆಲ್ಲ ಚಾಯ್ಸ್ ಎಂಟ್ರಿನ ಮುಗಿಸಿ ಇದನ್ನು ಕಾಲೇಜ್ಗೂ ಕೂಡ ಅಡ್ಮಿಷನ್ ಆಗ್ಬಿಟ್ಟು 9ನೇ ತಾರೀಕೊಳಗೆ ರಿಪೋರ್ಟ್ ಮಾಡಿಬಿಡ್ಬೇಕು KAಗೆ. ಇಲ್ಲ ಲಾಸ್ಟ್ ಡೇಟ್ ಆದಮೇಲೆ ನೀವು ಮಾಡಿದ್ರಿ ಅಂದರೆ ಅಲಾಟ್ ಆಗಿರೋ ಸೀಟ್ ಕೂಡ ಹೊರಟೋಗುತ್ತೆ. ಸೊ ಹಾಗಾಗಿ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಇದ್ರ ಜೊತೆಗೆ ಅಡ್ಮಿಷನ್ ಪ್ರೋಸೆಸ್ ರಿಲೇಟೆಡ್ ಕಂಪ್ಲೀಟ್ ಡೀಟೇಲ್ಸ್ ಇನ್ ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಸೊ ಅದು ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಕ್ಲೆವರ್ವೆಂಟ್.